ಗಗನಯಾತ್ರಿ ಶುಭಾಂಶು ಶುಕ್ಲಾ ಜುಲೈ 14ನೇ ತಾರೀಕು ಭೂಮಿಗೆ ವಾಪಸ್ ಆಗ್ತಿದ್ದಾರೆ. ಜೂನ್ 25ನೇ ತಾರೀಕು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅವರು ಪ್ರಯಾಣವನ್ನ ಬೆಳೆಸಿದ್ರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಕೆಲ ಪ್ರಯೋಗಗಳಲ್ಲಿ ಭಾಗಿಯಾಗಿದ್ರು. ಈಗ ಅವರು ವಾಪಸ್ ಆಗ್ತಿದ್ದಾರೆ ಜುಲೈ 14ನೇ ತಾರೀಕು. ಅವರ ಆ ವಾಪಸ್ಸಾತಿಯ ಪ್ರಕ್ರಿಯೆ ಇದೆಯಲ್ಲ, ಅದು ಸಾಕಷ್ಟು ರೋಚಕವಾಗಿದೆ, ಜೊತೆಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ 14 ದಿನಗಳ ಕಾಲ ಶುಭಾಂಶು ಶುಕ್ಲಾ ಅವರು ಯಾವ ಅಧ್ಯಯನದಲ್ಲಿ ಭಾಗಿಯಾದ್ರು, ಜೊತೆಗೆ ಅವರು ವಾಪಸ್ ಬರುವಂತಹ ಆ ಪ್ರಕ್ರಿಯೆ ಅದು ಯಾವ ರೀತಿ ನಡೆಯುತ್ತೆ, ವಾಪಸ್ ಬಂದ ಮೇಲೆ ಆಗುವಂತಹ ಪ್ರಕ್ರಿಯೆಗಳು ಏನೇನು, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ಸರಳವಾಗಿ ವಿವರಿಸುವುದಕ್ಕೆ ನಮ್ಮ ಜೊತೆ ಇಸ್ರೋದ ಮಾಜಿ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಸ್.ವಿ. ಶರ್ಮಾ ಅವರು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ವಿದ್ಯಾಶ್ರೀ. ಸರ್, ರೀಸೆಂಟ್ ಆಗಿ ಸುನಿತಾ ವಿಲಿಯಮ್ಸ್ ಅವರ ವಾಪಸ್ಸಾತಿಯನ್ನ ಬಾಹ್ಯಾಕಾಶದಿಂದ ನಾವು ಗಮನಿಸಿದ್ವಿ. ಈಗ ಶುಭಾಂಶು ಶುಕ್ಲಾ ಅವರು ಅಲ್ಲಿಂದ ವಾಪಸ್ ಆಗ್ತಾ ಇರೋದು ಹೆಚ್ಚು ಕಮ್ಮಿ ಸೇಮ್ ಪ್ರೊಸೀಜರ್ ಇರುತ್ತಾ, ಏನ್ ವ್ಯತ್ಯಾಸ ಇರುತ್ತೆ ಸರ್, ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫಸ್ಟ್ ಹೇಳಿದ್ರೆ ಇದು ಇವರು ಹೋಗಿರುವಂಥದ್ದು ಡ್ರ್ಯಾಗನ್ ಕ್ಯಾಪ್ಸೂಲ್. ಹೌದು, ಡ್ರ್ಯಾಗನ್ ಕ್ಯಾಪ್ಸೂಲಲ್ಲಿ 4 ಜನ ಆಸ್ಟ್ರೋನಾಟ್ಸ್ ಹೋಗಿದ್ದಾರೆ. ಈ 4 ಜನ ಹೋಗಿರುವಂಥದ್ದು ನಾವು ಏನು ಮೊದಲನೆಯದು ಒಂದು ಲಾಂಚ್ ಆಗಿತ್ತು, ಅದರಲ್ಲಿ ತಂದ ಆಸ್ಟ್ರೋನಾಟ್ಸ್ ಏನಿದೆ ಅದೇ ರೀತಿಯಾದ ಒಂದು ವೆಹಿಕಲ್ ಇದು. ಸೊ ಅದೇ ರೀತಿಯಾದ ಒಂದು ಪ್ರಕ್ರಿಯೆ ಇದರಲ್ಲೂ ಕೂಡ ಕಾಣುತ್ತೆ ನಮಗೆ. ಹಾಗೆ ನೋಡೋದಕ್ಕೆ ಹೋದ್ರೆ ಈಗ 24 ಗಂಟೆಗಳ ಮೊದಲು ಅಂದ್ರೆ 14ನೇ ತಾರೀಕು ಅಲ್ಲಿಂದ ಅದು ಡಿ ಲಾಕ್ ಆಗುತ್ತೆ ಅಂತ ಹೇಳಿದ್ರೆ 24 ಗಂಟೆಗಳ ಮೊದಲು 13ನೇ ತಾರೀಕಿಂದನೇ ಅದರದ್ದು ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಹ್ಯಾಂಡ್ ಓವರ್ ಟೇಕ್ ಓವರ್ ಅಂತ ಇರುತ್ತೆ. ಇಲ್ಲಿ ಹೋಗಿರುವಂತ ಆಸ್ಟ್ರೋನಾಟ್ಸ್ಗೆ ಸಾಕಷ್ಟು ಕೆಲಸಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ ಅಂದ್ರೆ ಅವ್ರದೇ ಆದಂತ ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಮತ್ತೆ ಅಲ್ಲಿ ISS ಅಲ್ಲಿ ಮೇಂಟೆನೆನ್ಸ್ ಮಾಡುವಂತ ಕೆಲಸಗಳು, ಮತ್ತೆ ಅಲ್ಲಿ ಕ್ಯಾಪ್ಟನ್ ಮಾಡುವಂತ ಕೆಲಸಗಳು, ಮತ್ತೆ ಅಲ್ಲಿ ಬೇಕಾದಂತ ಏನು ಆ ಕ್ಯಾಪ್ಸೂಲ್ ಇದೆ ಆ ಕ್ಯಾಪ್ಸೂಲ್ ನ ರೀಫರ್ಬಿಶ್ಮೆಂಟ್ ಅಂತ ಹೇಳ್ತೀವಿ, ಅಲ್ಲಿ ರೆಡಿ ಫಾರ್ ರಿಟರ್ನ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡುವಂತ ಕೆಲಸಗಳೆಲ್ಲ ಇವ್ರಿಗೆ ಅಸೈನ್ ಮಾಡಿರ್ತಾರೆ. ಅದೆಲ್ಲ ಮಾಡಿಕೊಂಡು ವಾಪಸ್ ಬರುವಂತ ಪ್ರಕ್ರಿಯೆ ನಾವು ಏನು ನೋಡಿದ್ವಿ ಸುನಿತಾ ವಿಲಿಯಮ್ಸ್ ನವ್ರದ್ದು, ಅದೇ ಪ್ರಕ್ರಿಯೆ ಇದರಲ್ಲೂ ಕೂಡ ಇರುತ್ತೆ. ಸರ್, ವಾಪಸ್ ಭೂಮಿಗೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಏನ್ ಬದಲಾವಣೆಗಳಾಗತ್ತೆ ಅಂತ ಹೇಳಿ ಸರ್? ಈಗ ಭೂಮಿಗೆ ಎಂಟರ್ ಆಗಿನ ಮೊದಲು 13-14 ಗಂಟೆಗಳು, ಮಿನಿಮಮ್ 13-14 ಗಂಟೆಗಳು, 17 ಗಂಟೆವರೆಗೂ ಕೂಡ ತಗೊಳ್ಬೋದು. ಅಷ್ಟು ಹೊತ್ತು ಅಲ್ಲಿಂದ ಅದು ನಾವೇನು ಹೇಳ್ತೀವಿ ಡಿಲಿಂಕ್ ಅಂತ ಹೇಳ್ತೀವಿ, ISS ಇಂದ ಆ ಕ್ಯಾಪ್ಸೂಲ್ ಡಿಲಿಂಕ್ ಆಗಿ 14 ಗಂಟೆಯಿಂದ 17 ಗಂಟೆವರೆಗೂ ಅದು ಆ ಒಂದು ಕಕ್ಷೆಯಲ್ಲೇ ಇರುತ್ತೆ. ಆ ಕಕ್ಷೆಯಲ್ಲಿ ಇರಬೇಕಾದ್ರೆ ಅದರಲ್ಲಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಆ 14 ಗಂಟೆಗಳಲ್ಲಿ ಮಾಡುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ 14 ಗಂಟೆಗಳಲ್ಲಿ ಆ ಏನು 24,000 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 24ರಿಂದ 28,000 ಕಿಲೋಮೀಟರ್ ವೇಗದಲ್ಲಿ ಏನ್ ಚಲಿಸ್ತಾ ಇರುತ್ತೆ ಆ ವೇಗನ ನಾವು ಗತಿಯನ್ನ ನಿಯಂತ್ರಿಸಬೇಕಾಗುತ್ತೆ. ಆ ವೆಲಾಸಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ, ಡೈರೆಕ್ಷನ್ ಕಂಟ್ರೋಲ್ ಮಾಡಬೇಕಾಗುತ್ತೆ, ಮತ್ತೆ ಎಲ್ಲ ತರದ ಏನು ಒಂದು ಥ್ರಸ್ಟರ್ಸ್ ಇರುತ್ತೆ. ಅದರಲ್ಲಿ 24 ಥ್ರಸ್ಟರ್ಸ್ ಇರುತ್ತೆ. ಅಂದ್ರೆ ಆ ಒಂದು ಬಾಹ್ಯಾಕಾಶದಿಂದ ಭೂಮಿಗೆ ಎಂಟರ್ ಆಗ್ಬೇಕಾದ್ರೆ ಆ ಎಂಜಿನ್ ಅಂತ ಹೇಳ್ತೀವಿ, ಥ್ರಸ್ಟ್ ಎಂಜಿನ್, ನೀವು ರಾಕೆಟ್ ಎಂಜಿನ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾದ ಎಂಜಿನ್ಗಳನ್ನ ತಯಾರಿ ಮಾಡ್ಬೇಕು. ಅದನ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ, ಪ್ರಿಪೇರ್ ಫಾರ್ ಕಮಿಂಗ್ ಡೌನ್ ಅಂತ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಮಾಡಿಕೊಂಡು ಸುಮಾರು ಒಂದು 55 ನಿಮಿಷಗಳು ಇರೋವರೆಗೂ ಅದು ಆರ್ಬಿಟ್ ನಲ್ಲೇ ಇರುತ್ತೆ. 405 ಕಿಲೋಮೀಟರ್ ಆರ್ಬಿಟ್ ಅಲ್ಲಿ ಇರುತ್ತೆ. 55 ನಿಮಿಷಗಳಿಂದ ನಮಗೆ ಸ್ಟಾರ್ಟ್ ಆಗೋದು ಮೋಸ್ಟ್ ಕ್ರಿಟಿಕಲ್ ಆಫ್ 55 ಮಿನಿಟ್ಸ್ ಅಂತ ನಾವು ಹೇಳ್ತೀವಿ. ಇದನ್ನೇ ಕೂಡ ನಾವು ಇವರು ಸುನಿತಾ ವಿಲಿಯಮ್ಸ್ ಅವ್ರನ್ನ ವಾಪಸ್ ತರಬೇಕಾದ್ರೂ ಕೂಡ ನಾವು ಇದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. 55 ನಿಮಿಷ ಇದೆಯಲ್ಲ, 55 ನಿಮಿಷ ಬಹಳ ಕ್ರಿಟಿಕಲ್ ಆಗುತ್ತೆ. 55 ನಿಮಿಷದಲ್ಲಿ ಅದು ರೀ ಎಂಟ್ರಿ ಫ್ರಮ್ ದ ಸ್ಪೇಸ್ ಟು ಅರ್ತ್ ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಆಗುತ್ತೆ. ಆ ರೀ ಎಂಟ್ರಿ ಟೈಮಲ್ಲಿ 24,000 ಕಿಲೋಮೀಟರ್ ಸ್ಪೀಡಲ್ಲಿ ಆ ಭೂಮಿಯನ್ನು ಎಂಟರ್ ಆಗ್ಬೇಕಾದ್ರೆ ಬಹಳಷ್ಟು ಘರ್ಷಣೆ ಆಗುತ್ತೆ. ಘರ್ಷಣೆಯಲ್ಲಿ ಬಹಳಷ್ಟು ಹೀಟ್ ಜನರೇಟ್ ಆಗುತ್ತೆ. ಮತ್ತೆ ಶಾಕ್ಸ್ ಅಂತ ಹೇಳ್ತೀವಿ, ಥರ್ಮಲ್ ಶಾಕ್ಸ್ ಅಂತ ಹೇಳ್ತೀವಿ, ವೆಲಾಸಿಟಿ ಶಾಕ್ಸ್ ಅಂತ ಹೇಳ್ತೀವಿ. ಆ ಒಂದು ಗತಿಯನ್ನು ಚೇಂಜ್ ಮಾಡಿ, ಡೈರೆಕ್ಷನ್ ಚೇಂಜ್ ಮಾಡಿ ಭೂಮಿಗೆ ಎಂಟರ್ ಆಗ್ಬೇಕಾದ್ರೆ ಅಲ್ಲಿರುವಂತ ಆಸ್ಟ್ರೋನಾಟ್ಗಳು ಬಹಳಷ್ಟು ಪ್ರೆಷರ್ ಮತ್ತೆ ಅವ್ರ ಸ್ಟ್ರೆಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅದರದಾಗೆ ಬಹಳಷ್ಟು ಹೀಟ್ ಇರುತ್ತೆ ಒಳಗಡೆ. ಯಾವುದೇ ರೀತಿಯಲ್ಲಿ ಕ್ಯಾಬಿನ್, ಪ್ರೆಷರೈಸ್ ಕ್ಯಾಬಿನ್, ಟೆಂಪರೇಚರ್ ಮಾನಿಟರ್ ಕ್ಯಾಬಿನ್ ಎಲ್ಲ ಇದ್ರೂ ಕೂಡ ಆ ಆಸ್ಟ್ರೋನಾಟ್ಸ್ ಬಹಳಷ್ಟು ಶಾಕ್ ನ, ಬಹಳಷ್ಟು ಡಿಫರೆನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನೋಡಿ, ನಾವು ಝೀರೋ ಗ್ರಾವಿಟಿಯಿಂದ ಗ್ರಾವಿಟಿಗೆ ಎಂಟರ್ ಆಗ್ತಾ ಇದೀವಿ. ಆ ಝೀರೋ ಗ್ರಾವಿಟಿಯಿಂದ ಗ್ರಾವಿಟಿಗೆ ಎಂಟರ್ ಆಗ್ಬೇಕಾದ್ರೆ
ವೆಹಿಕಲ್ ಕೂಡ ಆ ಏನು ಕ್ಯಾಪ್ಸುಲ್ ಇದೆ, ಡ್ರ್ಯಾಗನ್ ಕ್ಯಾಪ್ಸುಲ್, ಅದು ಆ ಒಂದು ಗುರುತ್ವಾಕರ್ಷಣೆಯನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಆಸ್ಟ್ರೋನಾಟ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಆ 55 ನಿಮಿಷ ಬಹಳ ಕ್ರಿಟಿಕಲ್ ಆಗುತ್ತೆ. 55 ನಿಮಿಷದಿಂದ ಸುಮಾರು 20 ನಿಮಿಷ ಇದೆ ಲ್ಯಾಂಡಿಂಗಿಗೆ ಅನ್ನೋವರೆಗೂ 2 ಅಥವಾ 3 ಸರಿ ಅದರಲ್ಲಿರುವಂತ 16ರಿಂದ 24 ಥ್ರಸ್ಟ್ ಎಂಜಿನ್ಸ್ ಅಂತ ಹೇಳ್ತೀವಿ. ಸೂಪರ್ ಡ್ರಾಕೋ ಥ್ರಸ್ಟ್ ಎಂಜಿನ್ಸ್ ಅಂತ ಹೇಳ್ತಾರೆ, ಮತ್ತೆ ಡ್ರಾಕೋ ಥ್ರಸ್ಟ್ ಎಂಜಿನ್ಸ್ ಅಂತ ಹೇಳ್ತಾರೆ. ಆ ಡ್ರಾಕೋ ಥ್ರಸ್ಟ್ ಎಂಜಿನ್ಸ್ ನ ಫೈರ್ ಮಾಡಿ ಅದರ ಗತಿಯನ್ನು ಕಡಿಮೆ ಮಾಡ್ಕೊಂಡು ಬರ್ತಾರೆ. ಸುಮಾರಿಗೆ 20 ನಿಮಿಷ ಇರಬೇಕಾದ್ರೆ ಅದರ ಗತಿ ಸುಮಾರು 24,000 ಕಿಲೋಮೀಟರ್, 28,000 ಕಿಲೋಮೀಟರ್ ಸ್ಪೀಡ್ ಇಂದ ಸುಮಾರಿಗೆ 8,000-9,000 ಕಿಲೋಮೀಟರ್ ಸ್ಪೀಡ್ಗೆ ಇಳಿಯುತ್ತೆ. ಅದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಆಮೇಲೆ ಇದೇನಂತ ಹೇಳಿದ್ರೆ, ಫಸ್ಟ್ ಥ್ರಸ್ಟಿಂಗ್ ಅಲ್ಲಿ ಫೈನ್ ಕೋರ್ಸ್ ಥ್ರಸ್ಟಿಂಗ್ ಮತ್ತೆ ಕೋರ್ಸ್ ಥ್ರಸ್ಟಿಂಗ್ ಅಂತ ಹೇಳ್ತೀವಿ. ಫಸ್ಟ್ ಬಂದ್ಬಿಟ್ಟು ಎಲ್ಲ ಕೋರ್ಸ್ ಥ್ರಸ್ಟಿಂಗ್ ಅಂದ್ರೆ ಆ ಸ್ಪೀಡ್ ಕಡಿಮೆ ಅದು ಗತಿಯನ್ನ ಕಂಟ್ರೋಲ್ ಮಾಡುವಂಥದ್ದು ಕೋರ್ಸ್, ಅಂದ್ರೆ ಫೈನ್ ಅಲ್ಲ. 20 ನಿಮಿಷ ಇರಬೇಕಾದ್ರೆ ಫೈನ್ ಕಂಟ್ರೋಲ್ ಅಂತ ಸ್ಟಾರ್ಟ್ ಆಗುತ್ತೆ. ಫೈನ್ ಕಂಟ್ರೋಲ್ ಅಂತ ಸ್ಟಾರ್ಟ್ ಆಗ್ಬೇಕಾದ್ರೆ 20 ನಿಮಿಷದಿಂದ ಲಾಸ್ಟ್ 1 ಗಂಟೆ ಇರಬೇಕಾದ್ರೆ 2 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಬಂದು ಆ ಒಂದು ಏನು ಹವರಿಂಗ್ ಅಂತ ಹೇಳ್ತೀವಿ, ಹವರಿಂಗ್ ಅಂತ ಆಗುತ್ತೆ. ಅಂದ್ರೆ ಲಾಸ್ಟ್ 1 ಅವರ್ ಹಿಂದೆ ಅದು ಮತ್ತೆ ಇನ್ನು ಕ್ರಿಟಿಕಲ್ ಆಗುತ್ತೆ. ಯಾಕಂದ್ರೆ 2 ಕಿಲೋಮೀಟರ್ ಮಾತ್ರ ಇರುತ್ತೆ. ಅದ್ರ ಗತಿ ಬಂದ್ಬಿಟ್ಟು ಸುಮಾರು ಒಂದು 2ರಿಂದ 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಅದು ಒಂದು ವೆಹಿಕಲ್ ಸುತ್ತಾ ಇರುತ್ತೆ. ಆ ಟೈಮಲ್ಲಿ 20 ನಿಮಿಷದಿಂದ ಮತ್ತೆ ಝೀರೋಗೆ ಬರಬೇಕಾದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ ಅದ್ರ ವೆಲಾಸಿಟಿ ಝೀರೋ ಆಗಬೇಕು. ಅದ್ರ ಯಾವಾಗ ಸ್ಪ್ಲಾಶ್ ಡೌನ್ ಆಗುತ್ತೆ, ಇದು ಸ್ಪ್ಲಾಶ್ ಡೌನ್ ಆಗುವಂಥದ್ದು ಸಮುದ್ರದ ಮೇಲೆ ಸ್ಪ್ಲಾಶ್ ಡೌನ್ ಆಗ್ಬೇಕಾದ್ರೆ ಅದ್ರದ್ದು ಗತಿ ಝೀರೋ ಇರಬೇಕು. ಆ ಗತಿ ಝೀರೋ ಆಗ್ಬೇಕಾದ್ರೆ ಮತ್ತೆ 4 ಮತ್ತೆ ಅಥವಾ 5 ಥ್ರಸ್ಟ್ ಎಂಜಿನ್ಗಳನ್ನ ಫೈರ್ ಮಾಡ್ತಾರೆ. ಫೈರ್ ಮಾಡಿ ಲಾಸ್ಟ್ ಏನು ಹೇಳ್ತೀವಿ ಒಂದು 1 ನಿಮಿಷ ಇದೆ ಅನ್ಬೇಕಾದ್ರೆ ಅದರಲ್ಲಿರುವಂತ ಒಂದು 3 ಪ್ಯಾರಾಚೂಟ್ಗಳಿದೆ. 3 ಪ್ಯಾರಾಚೂಟ್ ಅಲ್ಲಿ ಮೇನ್ ಪ್ಯಾರಾಚೂಟ್ ಮತ್ತೆ ರಿಟರ್ನ್ ಪ್ಯಾರಾಚೂಟ್ ಅಂತ ಹೇಳ್ತೀವಿ, ಆಕ್ಸಿಲರಿ ಪ್ಯಾರಾಚೂಟ್ ಅಂತ ಹೇಳ್ತೀವಿ. ಆ ಮೇನ್ ಪ್ಯಾರಾಚೂಟ್ ಡಿಪ್ಲಾಯ್ ಆಗುತ್ತೆ. ಅದಾದ್ಮೇಲೆ ಇನ್ನೇನು ಸ್ಪ್ಲಾಶ್ ಡೌನ್ ಆಗಬೇಕು, ಇನ್ನು 1 ನಿಮಿಷ ಇರೋ ಸಮಯದಲ್ಲಿ ಇನ್ನೂ 2 ಆಕ್ಸಿಲರಿ ಪ್ಯಾರಾಚೂಟ್ ಕೂಡ ಡಿಪ್ಲಾಯ್ ಆಗಿ ಕಂಪ್ಲೀಟ್ ಆಗಿ ಅವರು ಸೇಫ್ ಆಗಿ ಸಮುದ್ರದ ಮೇಲೆ ಇಳಿಯುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದು ಸಂಪೂರ್ಣವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.